ಲವ್ ಸ್ಟ್ರಾಟಜಿ ಅನ್ನೋದನ್ನೇ ನಾನು ತಗೊಳಲ್ಲ. ಯಾಕಂದ್ರೆ ನಾನೇ ಕೇಳ್ತೀನಿ ಅವನಿಗೆ, ನೀನ್ ಎಲ್ಲಾ ಶೋ ಅಲ್ಲೂ ರೇಗಿಸ್ತಾ ಇರ್ತೀಯಾ ಅನ್ನೋ ಒಂದು ಒಪಿನಿಯನ್ ಕೊಟ್ಟಾಗ ಅವನೇ ಹೇಳ್ತಾನೆ, ಬೇರೆ ಶೋಗಳಲ್ಲಿ ನಾನು ರೇಗಿಸಿರೋದುಂಟು, ಕಂಟೆಂಟ್ ಬೇರೆ ಶೋಗಳಲ್ಲಿ ಕಂಟೆಂಟ್ ಅಂತ ಆಗತ್ತೆ. ಬಿಗ್ ಬಾಸ್ ಅಲ್ಲಿ ನೀನ್ ಏನೋ ಪ್ಲಾನ್ ಮಾಡಿ ಮಾಡಕ್ಕಾಗಲ್ಲ ಅಂತ, ಏನೋ ಒಂದು ಪ್ಲಾನ್ ಮಾಡಿ ಕಂಟೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡಕ್ಕಾಗಲ್ಲ. ಒಂದು ಆರ್ಗ್ಯಾನಿಕ್ ಆಗಿ ಆಗಿರೋ ಫ್ರೆಂಡ್ಶಿಪ್ ಅದು. ಯಾಕಂದ್ರೆ ನಾವ್ ಜಂಟಿಯಾಗಿ ಹೋಗಿರ್ತೀವಿ, ಸಾಕಷ್ಟು ಸಮಯ ಒಟ್ಟಿಗೆ ಕಳಿಬೇಕಾಗಿ ಬರುತ್ತೆ. ಅವನು ಹೋಗಿದ್ ಕಡೆ ನಾನು ಹೋಗ್ಬೇಕು, ನಾನು ಹೋಗಿದ್ ಕಡೆ ಅವ್ನು ಬರ್ಬೇಕಾಗಿರುತ್ತೆ. ಹಂಗಿದ್ದಾಗ ಆರ್ಗ್ಯಾನಿಕ್ ಆಗಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗತ್ತೆ ಅದು. ಸೊ ಯಾವ್ದೋ ಒಂದು ಸ್ಟ್ರಾಟಜಿಗೋಸ್ಕರ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದ್ದಲ್ಲ, ಯಾವ್ದೋ ಒಂದು ಗೇಮ್ ಪ್ಲಾನ್ ಆಗಿರ್ಲಿಲ್ಲ ನಮ್ ಫ್ರೆಂಡ್ಶಿಪ್. ಅಂಡ್ ರೇಗ್ಸೋದು ಎಲ್ರೂನು ರೇಗಿಸ್ತಿದ್ದ ಅವನು. ಈಗ ಸ್ಪಂದನನ್ ರೇಗಿಸ್ತಿದ್ದ, ರಕ್ಷಿತನ್ ರೇಗಿಸ್ತಿದ್ದ, ರಘುವಣ್ಣನ್ ರೇಗಿಸ್ತಿದ್ದ, ಹಂಗೆ ನಂಗೂ ರೇಗಿಸ್ತಿದ್ದ ಅಷ್ಟೇ. ದೇರ್ ಇಸ್ ನಥಿಂಗ್ ಸ್ಪೆಷಲ್. ಅದು ಬಿಟ್ಟು ಬೇರೆ ಏನೋ ಸ್ಟ್ರಾಟಜಿ ಆಗೇನೋ ಮಾಡಿದ್ರು ಅಂತ ಅನ್ನೋದನ್ನ ನಾನು ಒಪ್ಪೋದಿಲ್ಲ.